ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ದಿನವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಹಲಸಿನಕಾಯಿ ಜೊತೆಗೆ ಕಡಲೆ ಹಾಕಿ ಮಾಡಿರುವಂತಹ ಒಂದು ಪಲ್ಯ. ಯಾವುದೇ ಒಂದು ಹಬ್ಬ ಬಂದರೆ ಆ ಸೀಸನಲ್ಲಿ ಸಿಗುವಂತಹ ತರಕಾರಿ ಅಥವಾ ಹಣ್ಣುಗಳನ್ನು ಯೂಸ್ ಮಾಡಿದ್ರೇ ಏನೋ ಒಂಥರ ಖುಷಿ ಅಲ್ವಾ. ಸೊ ಈ ಟೈಮಲ್ಲಿ ಹಲಸಿನಕಾಯಿ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಕಡೆ. ಸೊ ಹೆಚ್ಚಾಗಿ ಯುಗಾದಿ ಟೈಮ್ಗೆ ನಾವು ಹಲಸಿನಕಾಯಿ ಪಲ್ಯ ಮಾಡೇ ಮಾಡ್ತೇವೆ. ಸೊ ಇವತ್ತು ಇಲ್ಲಿ ಕೂಡ ಅದನ್ನು ನಾನು ಮಾಡಿದೆ. ಹಾಗೆ ಒಂದು ಕ್ಯಾಬೇಜ್ ಪಲ್ಯ ಕೂಡ ಮಾಡಿದ್ದೆ. ಹಲಸಿನಕಾಯಿ ಇಲ್ಲಿ ಸಿಗೋದು ಅಪರೂಪ ಅಂತ ಹೇಳೋದೇನೂ ಇಲ್ಲ, ಯಾವಾಗಲೂ ಸಿಗ್ತದೆ. ಆದರೆ ಯುಗಾದಿ ಹಬ್ಬಕ್ಕಂತಲೇ ತೊಗೊಂಡು ಬಂದು ಇವತ್ತು ಇಟ್ಟಿದ್ದೆ, ಅದನ್ನು ಮಾಡಿದೆ. ಮತ್ತು ಇದು ಬೇವು ಬೆಲ್ಲ. ಟು ಬಿ ಹಾನೆಸ್ಟ್, ನಮ್ಮ ಕಡೆ ಅಂದರೆ ಮಂಗಳೂರು ಉಡುಪಿ ಕಡೆ ಬೇವು ಬೆಲ್ಲ ಅಂತ ಹೇಳಿ ಈ ಥರ ನಾವು ಮಾಡೋದಿಲ್ಲ. ಯಾವುದೇ ಒಂದು ರೀತಿಯಲ್ಲಿ ಕೂಡ ಅಷ್ಟೊಂದು ಸ್ಪೆಷಲ್ ಆಗಿ ಏನೂ ಮಾಡೋದಿಲ್ಲ. ಆದರೆ ನಾನು ಇವತ್ತು ಮಾಡಿರುವಂತಹ ರೆಸಿಪಿ ಆಂಧ್ರ ಅಥವಾ ತೆಲಂಗಾಣ ಕಡೆ, ಅಂದರೆ ತೆಲುಗು ಜನರು ಯಾರಿರ್ತಾರೆ ಅವರು ಜಾಸ್ತಿಯಾಗಿ ಮಾಡ್ತಾರೆ. ನಾನು ಸುಮಾರು ವರ್ಷ ಹೈದ್ರಾಬಾದಲ್ಲಿ ಕೆಲಸ ಮಾಡಿರೋದ್ರಿಂದ ಯುಗಾದಿ ಹಬ್ಬಕ್ಕೆ ಅಲ್ಲೇ ಇರ್ತಿದ್ದೆ. ನಮ್ಮ ಪಿ ಜಿಯಲ್ಲಿ ಕೂಡ ಇದನ್ನೇ ಮಾಡಿ ಇರ್ತಿದ್ರು, ಅಥವಾ ನನ್ನ ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ತಂದು ಕೂಡ ಕೊಡ್ತಿದ್ರು ನನಗೆ. ಅಲ್ಲಿ ನನಗೆ ತುಂಬ ಇಷ್ಟಪಟ್ಟದನ್ನು ನಾನು ತಿಂತಿದ್ದೆ. ಸೊ ಈ ವರ್ಷ ಈ ಥರ ನಾನು ಬೇವು ಬೆಲ್ಲವನ್ನು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅವರು ಹುಣಸೆ ಹುಳಿ ಹಾಕ್ತಾರೆ ಹುಳಿಗೆ, ಮತ್ತು ಬೇವು ಹೆಚ್ಚಾಗಿ ಅವರು ಅದರದ್ದು ಹೂವು ಹಾಕೋದು. ನನಗೆ ಹೂವು ಆ್ಯಕ್ಚುಲಿ ಪ್ರಾಪರಾಗಿ ಸಿಗಲಿಲ್ಲ. ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗಿರ್ಬೋದು ನಿಮಗೆ. ಹಾಗಾಗಿ ನಾನು ಸ್ವಲ್ಪ ಎಲೆ ಕೂಡ ಮಿಕ್ಸ್ ಮಾಡಿದ್ದೆ, ಸ್ವಲ್ಪ ಬೇವಿನ ಹೂವು ಕೂಡ ಹಾಕಿದ್ದೆ. ಹಾಗೆ ಖಾರಕ್ಕೆ ಅವರು ಕರಿಮೆಣಸು ಹಾಕ್ತಾರೆ, ಸಿಹಿಗೆ ಬೆಲ್ಲ ಹಾಕ್ತಾರೆ, ಸ್ವಲ್ಪ ಉಪ್ಪು ಹಾಕ್ತಾರೆ, ಅದರ ಜೊತೆಗೆ ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾರೆ. ಇಷ್ಟು ಮಿಕ್ಸ್ ಮಾಡಿ ಅವರು ಇದನ್ನು ಮಾಡ್ತಾರೆ. ಅವರೇನೋ ಯುಗಾದಿ ಪಚಡಿ ಅಂತ ಹೇಳ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ಇವತ್ತು ಆರುಷ್ ಕೂಡ ಟೇಸ್ಟ್ ಮಾಡಿದ್ದ. ಇವತ್ತು ನಮ್ಮ ಆರುಷ್ಗೆ ಮಾತ್ರ ಮಾವಿನಕಾಯಿ ಟೇಸ್ಟ್ ಹಾಗೆ ಅಂಟ್ಕೊಂಡು ಬಿಟ್ಟಿತ್ತು. ಅದೆಷ್ಟು ಬಾರಿ ಬಾಯಿಗೆ ಹಾಕಿ ತೆಗೆದಿಟ್ಟಿದ್ದಾನೋ ಒಂದೆರಡು ಪೀಸನ್ನು ನಮಗೆ ಗೊತ್ತಿಲ್ಲ. ಧೀರಜ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಮಾವಿನಕಾಯಿ ತುರಿಯೋದಕ್ಕೆಲ್ಲ. ಆವಾಗ ಅವನಿಗೆ ಅದೇ ಕೆಲಸ, ಆರುಷ್ಗೆ ಪಕ್ಕದಲ್ಲಿ ಕೂತ್ಕೊಂಡು. ಹಾಗೆ ಬದನೆಕಾಯಿ ಹಾಕಿ ಒಂದು ಚಟ್ನಿ ಥರ ಮಾಡಿದೆ. ಒಂದು ಫ್ಯೂ ಡೇಸ್ ಬ್ಯಾಕ್ ಮನೆಯಲ್ಲಿ ಹಾಗೆ ಒಂದು ದಿನ ಮಾಡಿದ್ದೆ, ಎಲ್ಲರಿಗೂ ಇಷ್ಟ ಆಗಿತ್ತು. ಅದಕ್ಕೆ ಇವತ್ತು ಕೂಡ ಮಾಡಿಕೊಂಡೆ. ಹಾಗೆ ತರಕಾರಿಗಳನ್ನೆಲ್ಲ ಹಾಕಿ, ಅಂದರೆ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಒಂದು ಸಲಾಡ್ ಥರ ಮಾಡಿಕೊಂಡೆ. ಉಪ್ಪಿನಕಾಯಿ ಇರಲಿಲ್ಲ, ಅದೊಂದು ಮಿಸ್. ಮತ್ತು ದಾಲ್ ಹಾಕಿ, ಟೊಮೆಟೊ ಹಾಕಿ, ಸ್ವಲ್ಪ ರಸಮ್ ಅಂತ ಹೇಳಬಹುದು ಅಥವಾ ದಾಲ್ ಅಂತಲೂ ಹೇಳಬಹುದು. ಎರಡೂ ಟೇಸ್ಟ್ ಮಿಕ್ಸ್ ಮಾಡಿ ಆಗಿರುವಂತಹ ಒಂದು ಸಾರು ಥರ ಮಾಡಿದ್ದೆ. ಹಬ್ಬದ ದಿನ ಯಾರಾದರೂ ಹೆಲ್ಪ್ ಮಾಡೋದಕ್ಕಿದ್ದರೆ ತುಂಬ ಚೆನ್ನಾಗಿರ್ತದೆ. ಟೈಮಿಗೆ ನಮ್ಮದು ಅಡುಗೆ ಆಗುತ್ತೆ, ಜೊತೆಗೆ ಪೂಜೆ ಆಗುತ್ತೆ, ಅದಲ್ಲದೆ ನಾವು ಕೂಡ ಚೆನ್ನಾಗಿ ರೆಡಿ ಆಗಬಹುದು. ಇವತ್ತು ಧೀರಜ್ ಕೂಡ ತುಂಬಾ ಹೆಲ್ಪ್ ಮಾಡಿದರು. ಹಾಗೆ ನನ್ನ ಪಪ್ಪ ಕೂಡ ಅಡುಗೆ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡಿದರು. ಹಾಗಾಗಿ ಅಡುಗೆ ಕೂಡ ಬೇಗ ಆಗಿತ್ತು. ನಮ್ಮ ಆರುಷ್ಗೆ ಮಾತ್ರ ಮಾವಿನಕಾಯಿ ತಿಂದು ಸುಸ್ತಾಗಲೇ ಇಲ್ಲ. ನಮಗೆ ಭಯ ಆಗ್ತಿತ್ತು ಏನಾದರೂ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳಿ. ತುಂಬ ಏನು ತಿಂತಿರಲಿಲ್ಲ, ಆದರೆ ಇಡೀ ದಿನ ಬಾಯಲ್ಲೊಂದು ಪೀಸ್ ಹಾಗೆ ಇಟ್ಕೊಂಡು ಅದನ್ನು ಜಗೀತಾ ಕೂತ್ಕೊಳ್ತಿದ್ದ. ಮೇ ಬಿ ಅದರದ್ದು ಟೇಸ್ಟ್ ಅವನಿಗೆ ತುಂಬ ಇಷ್ಟ ಆಗಿದೆ. ಅವನ ಕೈಯಲ್ಲಿರುವಂತಹ ಬುಕ್ ನೀವು ನೋಡ್ತಾ ಇರ್ಬೋದು, ಸ್ಟೋರಿ ಬುಕ್ ಹೊಸದಾಗಿ ತೊಗೊಂಡಿರೋದು, ಅಂದರೆ ಪ್ರೀವಿಯಸ್ ಡೇ ತೊಗೊಂಡಿರೋದು ನಾವು. ಅದರದ್ದು ವಿಡಿಯೋ ಕೂಡ ನೀವು ನೋಡಿರಬಹುದು. ಇಸ್ಕಾನ್ ಹೋಗಿದ್ವಿ, ಅಲ್ಲಿ ಅವನಿಗೆ 2 ಸ್ಟೋರಿ ಬುಕ್ ಕೂಡ ತೊಗೊಂಡಿದ್ವಿ. ಹೊಸ ಬುಕ್ ತಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇಲ್ಲದಿದ್ದರೂ ಅವನಿಗೆ ಬುಕ್ಸ್ ಅಂದರೆ ತುಂಬಾ ಇಷ್ಟ. ಆದರೆ ಹೊಸದೇನಾದರೂ ಬುಕ್ಸ್ ತೊಗೊಂಡು ಬಂದರೆ ಅದನ್ನೇ ಮತ್ತೆ ನೋಡ್ತಾನೆ. ಅದರಲ್ಲಿರುವಂತಹ ಪಿಕ್ಚರನ್ನೆಲ್ಲ ಸ್ಕ್ಯಾನ್ ಮಾಡಿ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾನೆ ಅವನು. ಹೀಗೆ ತರಕಾರಿಗಳನ್ನು ಕಟ್ ಮಾಡುವಾಗೆಲ್ಲ ಅವನನ್ನು ಪಕ್ಕದಲ್ಲಿ ಕೂರಿಸಿದ್ರೆ ಆರಾಮಾಗಿ ಕೂತ್ಕೊಳ್ತಾನೆ. ಇಲ್ಲದಿದ್ದರೆ ಟಿ ವಿ, ಮೊಬೈಲ್ ತೋರಿಸೋದಕ್ಕಿಂತ ಈ ಥರ ಪಕ್ಕದಲ್ಲಿ ಕೂತ್ಕೊಳ್ಳಿಸಿ ನಾವೇನಾದರೂ ಕೆಲಸ ಮಾಡಿಕೊಂಡ್ರೆ ಇಷ್ಟಪಟ್ಟು ಕೂತ್ಕೊಳ್ತಾರೆ ಮಕ್ಕಳು. ಸ್ವಲ್ಪ ಮೆಸ್ಸಿ ಮಾಡ್ತಾರೆ, ನಾವು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಆದರೆ ಅವರಿಗೆ ಇಷ್ಟ ಆಗುವಂತಹ ತರಕಾರಿ ಅಥವಾ ಹಣ್ಣುಗಳನ್ನೇನಾದರೂ ಕಟ್ ಮಾಡಿ ಕೊಟ್ಟರೆ ಅವ್ರು ತಿಂತ ಕೂತ್ಕೊಂಡಿರ್ತಾರೆ. ನಾನಿವತ್ತು ಮಾವಿನಕಾಯಿ ಹಾಕಿ ಪುಳಿಯೋಗರೆ ಟ್ರೈ ಮಾಡ್ತಾ ಇದ್ದೇನೆ. ಇದು ಕೂಡ ತೆಲುಗು ಪೀಪಲ್ ಹೆಚ್ಚಾಗಿ ಮಾಡ್ತಾರೆ. ನನಗೆ ಇಲ್ಲಿ ಬೆಂಗಳೂರಲ್ಲಿ ಯಾರಾದರೂ ಮಾಡಿದಾರೆ ಇಲ್ವಾ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನಾನು ಈ ರೆಸಿಪಿನ ಕಲ್ತ್ಕೊಂಡು ಬಂದದ್ದು ಅಲ್ಲಿಂದಲೇ. ಅವರು ಯುಗಾದಿಗೆ ಮಾತ್ರ ಸ್ಪೆಷಲಾಗಿ ಇದನ್ನು ಕೂಡ ಮಾಡ್ತಾರೆ. ಅಂದರೆ ಈ ಸೀಸನಲ್ಲಿ ಮಾವಿನಕಾಯಿ ಜಾಸ್ತಿ ಸಿಗುತ್ತಲ್ವ, ಸೊ ಮಾವಿನಕಾಯಿ ಹಾಕಿ ಪುಳಿಯೋಗರೆ ಮಾಡ್ತಾರೆ. ಮಾವಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಉಪ್ಪು ಖಾರ ಕೂಡ ಅಷ್ಟೇ ಬೇಕಾಗ್ತದೆ. ನಾನು ಸ್ವಲ್ಪ ಖಾರ ಕಡಿಮೆನೇ ಮಾಡಿದ್ದೆ, ಯಾಕಂದರೆ ಆರುಷ್ ತಿನ್ನಬೇಕಲ್ವ, ಅದಕ್ಕೆ. ಸೊ ಆದಷ್ಟು ಕಡಿಮೆ ಖಾರ ಹಾಕಿ ಮಾಡಿದ್ದೆ. ನಮಗೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಪರ್ಫೆಕ್ಟ್ ಆದಂತಹ ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ಆರುಷ್ ಚೆನ್ನಾಗೇ ತಿಂದಿದ್ದ, ಖಾರ ಕಡಿಮೆ ಇತ್ತಲ್ವ. ಮತ್ತು ಒಂದು ಪಾಯಸ ಮಾಡ್ತಾ ಇದ್ದೇನೆ. ಸ್ವಲ್ಪ ನಾನು ಅದು ಅಕ್ಕಿ ಹಾಕಿದೆ ಅಲ್ವ, ಅದು ಪ್ರಸಾದ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ಅತ್ತೆ ಸ್ವಲ್ಪ ಅಕ್ಕಿ ಕೊಟ್ಟಿದ್ರು, ಯಾವುದೋ ದೇವಸ್ಥಾನದ ಪ್ರಸಾದ ಅಂತ ಹೇಳಿ. ನನಗೆ
ಯಾವತ್ತೂ ಹಾಕೋದಕ್ಕೆ ನೆನಪೇ ಆಗ್ತಿರ್ಲಿಲ್ಲ. ಇವತ್ತು ನೆನಪಾಯಿತು. ಹಬ್ಬದ ದಿನ ದೇವರದು ಪ್ರಸಾದ ಕೂಡ ತಿಂದಾಗಾಯಿತು. ಪಾಯಸಕ್ಕೆ ಹಾಕೋದಕ್ಕೆ ಪರ್ಫೆಕ್ಟ್ ಟೈಮಿಗೆ ನೆನಪಾಗಿ ಪಾಯಸಕ್ಕೆ ಹಾಕಿದೆ. ಅಡುಗೆ ಎಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಮತ್ತೊಮ್ಮೆ ರೆಡಿ ಆಗಿದೆ. ಇವತ್ತು ಸಾರಿ ಹಾಕಿದೆ. ಹಬ್ಬದ ದಿನ ಸಾರಿ ಹಾಕಿದರೆ ಏನೋ ಒಂಥರ ಖುಷಿ ಅಲ್ವಾ. ನನಗೆ ಕೂಡ ಸಾರಿ ಅಂದರೆ ತುಂಬ ಇಷ್ಟ. ಆದರೆ ಆರುಷ್ ಹುಟ್ಟಿದ ಮೇಲೆ ತುಂಬ ಕಡಿಮೆ ಆಗಿದೆ ಸಾರಿ ಎಲ್ಲ ಹಾಕೋದು. ಅವನನ್ನು ಹಿಡ್ಕೊಂಡು ಸಾರಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು ಮೊದಲೆಲ್ಲ. ಆದರೆ ಇವಾಗ ಹೀಗೆ ಏನಾದರೂ ಸ್ಪೆಷಲ್ ದಿನ ಎಲ್ಲ ಹಾಕೋದಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೇ ಏನೋ ಒಂಥರ ಖುಷಿ ಅಲ್ವಾ ಹಬ್ಬದ ದಿನ. ನನಗೆ ಅಂತೂ ತುಂಬ 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 ಇಷ್ಟ ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದಕ್ಕೆ. ಸೊ ಸ್ವಲ್ಪ ಬಾಳೆ ಎಲೆ ಕೂಡ ತರಿಸಿದ್ದೆ. ಅದನ್ನು ವಾಶ್ ಮಾಡಿ ಎಲ್ಲ ಒರೆಸಿ ಇಟ್ಕೊಂಡ್ರೆ ಊಟದ ಟೈಮಿಗೆ ಚೆನ್ನಾಗಿ ಇರ್ತದಲ್ವ. ಇಲ್ಲದ್ರೆ ಹರಿದೋಗುತ್ತೆ. ಸ್ವಲ್ಪ ಬಿಸಿಲಿಗೆಲ್ಲ ಇಟ್ಟರೆ ಚೆನ್ನಾಗಿ ಸ್ವಲ್ಪ ಬಾಡಿ ನಮಗೆ ಆರಾಮಾಗಿ ಊಟ ಮಾಡೋದಕ್ಕಾಗತ್ತೆ. ಅದನ್ನೊಂದು ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದೆ. ಎಲೆ ಬೇಗ ಹರಿದೋಗುತ್ತೆ. ಹಾಗಾಗಿ ಕೆಲವೊಮ್ಮೆ ಅಲ್ಲಲ್ಲಿ ಸ್ವಲ್ಪ ಬ್ರೇಕ್ ಆದಾಗಿರುತ್ತೆ. ಅದನ್ನು ಎಷ್ಟು ಉದ್ದ ಬೇಕು ಅಷ್ಟಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಊಟ ಮಾಡುವಾಗ ಆರಾಮಾಗಿ ಊಟ ಮಾಡಬಹುದು. ಇಲ್ಲದ್ರೆ ಸಾರು ಪಾಯಸ ಎಲ್ಲ ಹಾಕುವಾಗ ಅಡಿಯಲ್ಲಿ ಬಂದು ಬಿಡುತ್ತೆ. ಸೊ ಅದನ್ನೊಂದು ನೋಡಿಕೊಂಡು ಯಾವುದೆಲ್ಲ ಎಲೆಯನ್ನು ಊಟಕ್ಕೆ ಯೂಸ್ ಮಾಡ್ಬೋದಂತ ಚೆನ್ನಾಗಿ ನೋಡಿಕೊಂಡು ಇಡ್ತಾ ಇದ್ದೇನೆ. ಹಾಗೆ ನಮ್ಮ ಆರುಷ್ಗೆ ಆದಷ್ಟು ಚಿಕ್ಕದೊಂದು ಎಲೆ ಇರಲಿ ಚೆನ್ನಾಗಿರ್ತದೆ ಅಂತ ಹೇಳಿ ಅದನ್ನು ಕೂಡ ಹುಡುಕಿ ಇಡ್ತಾ ಇದ್ದೇನೆ. ಎಲ್ಲಿಯಾದರೂ ಮನೆ ಪಕ್ಕ ಸಿಕ್ಕಿದರೆ ಚೆನ್ನಾಗಿ ನಾವು ಚೂಸ್ ಮಾಡಿ ತೊಗೊಂಡು ಬರಬಹುದು. ಆದರೆ ನನಗೆ ಅಂದರೆ ನಾವಿರುವ ಪ್ಲೇಸಲ್ಲಿ ಅಷ್ಟೊಂದು ಎಲ್ಲಿಯೂ ನಮಗೆ ಹತ್ತಿರದಲ್ಲಿ ಗೊತ್ತಿಲ್ಲ ಎಲ್ಲಿ ಎಲೆ ಸಿಗ್ತದೆ ಅಂತ ಹೇಳಿ. ನಾನು ಇದನ್ನು ಆರ್ಡರ್ ಮಾಡೋದು ಬಿಗ್ ಬಾಸ್ಕೆಟಲ್ಲಿ ಒಂದು 5 ಅಥವಾ 6 ಎಲೆ ಬರ್ತದೆ. 5 ಎಲೆ ಅಂತ 30 ರೂಪಾಯಿ 40 ರೂಪಾಯಿ ರೇಂಜಲ್ಲಿ 5-6 ಎಲೆ ಬರ್ತದೆ. ನಮಗೆ ಸಾಲ್ತದೆ ಅದು. ಕೆಲವೊಮ್ಮೆ ಈ ಥರ ಸೀಸನ್ ಎಲ್ಲ ಇರುವಾಗ ಸ್ವಲ್ಪ 40 ರೂಪಾಯಿವರೆಗೆ ಇರ್ತದೆ. ಕೆಲವೊಮ್ಮೆ ಏನೂ ಇಲ್ಲ ನಾರ್ಮಲ್ ಡೇಸ್ ಅಂದರೆ ಸ್ವಲ್ಪ ಕಡಿಮೆಗೆ ಕೂಡ ಸಿಗ್ತದೆ. ನಾವು ಕಡುಬು ಎಲ್ಲ ಮಾಡಲಿಕ್ಕೆ ಈ ಬಾಳೆ ಎಲೆ ಕೂಡ ಯೂಸ್ ಮಾಡ್ತೇವಲ್ವ. ಸೊ ಅದಕ್ಕೆ ಕೂಡ ಕೆಲವೊಮ್ಮೆ ತರಿಸ್ತೇನೆ ನಾನು. ಮತ್ತು ಇದು ಸ್ವಲ್ಪ ಕಹಿ ಬೇವಿನ ಎಲೆ, ಅದು ಕೂಡ ನೀವು ನೋಡಿರಬಹುದು. ನಿನ್ನೆ ನಾನು ಪ್ರೀವಿಯಸ್ ಹಾಕಿರುವಂತಹ ವಿಡಿಯೋದಲ್ಲಿ ತೋರಿಸಿದ್ದೆ. ಅದನ್ನು ಸ್ವಲ್ಪ ಯೂಸ್ ಮಾಡಿ ಸ್ವಲ್ಪ ಡೆಕೋರೇಷನ್ ಥರ ಮಾಡುವ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಏನಾದರೂ ಆರುಷ್ನನ್ನು ಸ್ವಲ್ಪ ನಿಲ್ಲಿಸಿ ಒಂದೆರಡು ಫೋಟೋ ಕ್ಲಿಕ್ ಮಾಡುವ ಅಂತ ಹೇಳಿ ಅಂದ್ಕೊಂಡು ಈ ಥರ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಸಾಧ್ಯ ಆದರೆ ಕೊನೆಗೆ ನಾನು ಆರುಷಿದ ಕೆಲವು ಫೋಟೋಸ್ ಆಗಿರಬಹುದು, ಏನನ್ನಾದರೂ ಕ್ಯಾಪ್ಚರ್ ಮಾಡಿರುವಂತಹ ಥಿಂಗ್ಸನ್ನು ನಾನು ಹಾಕ್ತೇನೆ. ಇಲ್ಲದ್ರೆ ಆಬ್ವಿಯಸ್ಲಿ ಥಂಬ್ನೇಲಲ್ಲಿ ನೀವು ನೋಡಿಯೇ ಇರ್ತೀರಿ. ನೋಡಿ ಈ ಥರ ಸ್ವಲ್ಪ ರೆಡಿ ಮಾಡಿದ್ದೇನೆ. ಯುಗಾದಿ ಪಚಡಿ ಸ್ವಲ್ಪ ಇಟ್ಟು ಹಾಗೆ ಸ್ವಲ್ಪ ಕಹಿ ಬೇವಿನ ಎಲೆ ಹಾಗೆ ಮಾವಿನಕಾಯಿ. ಆರುಷ್ ಆ್ಯಕ್ಚುಲಿ ಮಲ್ಕೊಂಡಿದ್ದ. ಸ್ವಲ್ಪ ಏನು ಎಲ್ಲ ಆಯ್ತಲ್ವ ಒಂದು ಊಟ ತಿಂಡಿ ಎಲ್ಲ ಬೆಳಗಿನ ತಿಂಡಿ ಎಲ್ಲ ಆದಮೇಲೆ ಸ್ನಾನ ಮಾಡಿಸಿ ಆದಮೇಲೆ ಸ್ವಲ್ಪ ನಿದ್ದೆ ಮಾಡಿದ್ದ. ನಾವು ಇದನ್ನು ರೆಡಿ ಮಾಡುವಾಗ ಪರ್ಫೆಕ್ಟಾಗಿ ಆ ಟೈಮಿಗೆ ಎದ್ದಿದ್ದಾನೆ ಅವನು. ಸೊ ಅವನು ಕೂಡ ಹಾಗೆ ಬಂದು ಒಂದು ಡೆಕೋರೇಷನ್ ಮಾಡ್ತೇನಲ್ವ, ಯಾವಾಗಲೂ ಅವನಿಗೆ ಅಭ್ಯಾಸ ಇದೆ ಅದನ್ನೆಲ್ಲ ನೋಡಿ. ಹಾಗಾಗಿ ಅಲ್ಲಿಗೆ ಬಂದು ಒಂದು ಹೂವು ಕೂಡ ಇಟ್ಟಾದಾದಮೇಲೆ ಅವನದು ಬಟ್ಟೆಯನ್ನು ಚೇಂಜ್ ಮಾಡ್ತಾ ಇದ್ದೇವೆ. ಈ ಬಟ್ಟೆ ನಾವು ಇಸ್ಕಾನಲ್ಲಿ ತೊಗೊಂಡಿರೋದು. ಕುರ್ತಾ ಮಾತ್ರ ಇಲ್ಲಿ ತೊಗೊಂಡಿರೋದು, ಪಂಚಿ ಸಪ್ರೇಟಾಗಿ ತೊಗೊಂಡಿರೋದು, ಆಫ್ಲೈನ್ ತೊಗೊಂಡಿರೋದು. ಹಾಗೆ ಲಿಂಕ್ ಏನು ಪ್ರೊವೈಡ್ ಮಾಡೋದಕ್ಕಾಗೋದಿಲ್ಲ.
ನಾವು ಸ್ವಲ್ಪ ಡೌಟ್ಫುಲ್ ಆಗಿದ್ವಿ ಅವನು ಈ ಡ್ರೆಸ್ಸನ್ನು ಹಾಕೋದಕ್ಕೆ ಬಿಡ್ತಾನಾ ಇಲ್ವಾ ಅಂತ ಹೇಳಿ. ಆದರೆ ಯಾವತ್ತೂ ಹಾಗೆ ತುಂಬ ಕಿರಿಕಿರಿ ಏನು ಮಾಡೋದಿಲ್ಲ. ಈ ಥರ ಅಂದರೆ ನಾವು ನೋಡ್ಕೊಂಡಿರ್ತೇವೆ ಅವನಿಗೆ ಇದು ಕಂಫರ್ಟೇಬಲ್ ಆಗ್ತದಾ ಇಲ್ವಾ ಅಂತ ಹೇಳಿ. ಸ್ವಲ್ಪ ಟೈಟ್ ಎಲ್ಲ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮತ್ತು ತುಂಬ ಏನು ಹೆವಿ ಅಂತ ಇದ್ದರೆ, ಸ್ವಲ್ಪ ದಪ್ಪ ದಪ್ಪ ಎಲ್ಲ ಇದ್ದರೆ ಅವನು ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಥರ ಫ್ರೀ ಆಗಿದ್ದರೆ ಆರಾಮಾಗಿ ಬಿಡ್ತಾನೆ. ಏನೋ ಒಂಥರ ಖುಷಿ ಆಗುತ್ತೆ, ಎಷ್ಟು ಮುದ್ದಾಗಿ ಆರಾಮಾಗಿ ಬಿಡ್ತಾನೆ ಅಂತ ಹೇಳಿ. ಕೆಲವೊಬ್ಬರು ಹೇಳ್ತಾರೆ ನಮಗೆ ಬಿಡೋದೇ ಇಲ್ಲ ಮಕ್ಕಳು ಡ್ರೆಸ್ ಎಲ್ಲ ಮಾಡೋದಕ್ಕಂತ. ಆದರೆ ಇವನು ಹಾಗಲ್ಲ, ಆರಾಮಾಗಿ ಬಿಡ್ತಾನೆ. ನಾನಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೇನೆ, ಅವನು ಮಾವಿನಕಾಯನ್ನು ಹಾಗೆ ಎತ್ಕೊಂಡು ಎಲ್ಲಿಗೂ ಹೊರಟಿದ್ದಾನೆ. ಬಟ್ಟೆ ಹಾಕಿದ ಮೇಲೆ ಕ್ಯೂಟಾಗಿ ಒಂದು ಸ್ಮೈಲ್ ಕೊಡ್ತಾನೆ. ಮತ್ತು ಅವನಿಗೆ ಕಂಫರ್ಟೇಬಲ್ ಆಗೋದಿಲ್ಲ ಅಲ್ವಾ ನಡೆಯೋದಕ್ಕೆ, ಆವಾಗ ಒಂದು ಸ್ವಲ್ಪ ಕಾಲನ್ನು ಎತ್ತಿ ಹಾಕೋದೆಲ್ಲ ಇರುತ್ತೆ. ಅದಾದಮೇಲೆ ಆರಾಮಾಗಿ ಇರ್ತಾನೆ ಅದು ಇರುವವರೆಗೆ. ಆದರೆ ಇವತ್ತು ಪಂಚೆ ಆಗಿದ್ದರಿಂದ ಸುಮಾರು ಬಾರಿ ಅದು ಕೆಳಗೆ ಬೀಳ್ತಾ ಇತ್ತು. ಹಾಗೆ ಒಂದು ಪ್ಯಾಂಪರ್ ಕೂಡ ಹಾಕಿದ್ವಿ ಇವತ್ತು. ಒಳಗಡೆ ಏನಾದರೂ ವೈಟ್ ಕಲರ್ ಇದು ಶಾರ್ಟ್ಸ್ ಎಲ್ಲ ಇದ್ದರೆ ಚೆನ್ನಾಗಿರೋದು, ಪ್ಲೇನ್ ಇರಲಿಲ್ಲ ಅವನ ಹತ್ರ. ಹಾಗಾಗಿ ಪ್ಯಾಂಪರೇ ಬೆಸ್ಟ್ ಅಂತ ಹೇಳಿ ಪ್ಯಾಂಪರ್ ಹಾಕಿದ್ವಿ. ನಾನು ಈ ಡೆಕೋರೇಷನನ್ನು ಯಾಕೆ ಹಾಗೆ ಬಾಕಿ ಇಟ್ಟದ್ದಂದರೆ ಇದೇ ಕಾರಣಕ್ಕೆ. ನಮ್ಮ ಆರುಷ್ಗೆ ತುಂಬ ಇಷ್ಟ ಹೀಗೆಲ್ಲ ಮಾಡೋದು. ಆ್ಯಕ್ಚುಲಿ ನಾನು ಅವನಿಗೆ ತುಂಬ ಬಗೆಯ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೇನಲ್ವ, ಇದು ಕೂಡ ಏನೋ ಒಂದು ಆ್ಯಕ್ಟಿವಿಟಿ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ನನ್ನ ಜೊತೆ ಸೇರಿಕೊಂಡು ಮಾಡ್ತಾನೆ. ಸೊ ಸಿಂಪಲ್ಲಾಗಿ ಮಾಡಿದೆ ಅಷ್ಟೇ. ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಒಂದು ಫೋಟೋ ಬಂದರೆ ಸಾಕು ಅಂತ ಹೇಳಿ ಅಷ್ಟೇ, ಮತ್ತು ಏನೂ ಇಲ್ಲ. ಡೋರಿಗೆಲ್ಲ ನಾವು ಫ್ಲವರ್ ಎಲ್ಲ ಇಡ್ತೇವಲ್ವ, ಹಬ್ಬದ ದಿನ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಪೆಷಲ್ ದಿನ, ಅದು ಕೂಡ ನಮ್ಮ ಆರುಷ್ಗೆ ತುಂಬ ಇಷ್ಟ. ಸೊ ಮೇನ್ ಡೋರ್ ಮಾತ್ರ ಅಲ್ಲ, ಬಾಲ್ಕನಿ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಡೋರ್ ಇದೆ ಅದೆಲ್ಲದಕ್ಕೂ ಇಡ್ತಾ ಬರ್ತಾನೆ. ಅದಕ್ಕೆ ಈ ಫ್ಲವರನ್ನು ತೆಗೆದು ಇಲ್ಲಿ ಕಲೆಕ್ಷನ್ ಆಗ್ತಾ ಇದೆ. ಎಷ್ಟು ಹೂವು ಬೇಕು ಅಂತ ಹೇಳಿ ಅವನೇ ಯೋಚನೆ ಮಾಡಿ ತೊಗೊಂಡು ಹೋಗ್ತಾನೆ. ಅವನು ಹೆಚ್ಚಾಗಿ 3 ಅಥವಾ 4 ತೊಗೊಂಡು ಹೋಗ್ತಾನೆ, 2 ಮಾತ್ರ ಅಲ್ಲ. ಮಧ್ಯದಲ್ಲಿ ಕೂಡ ಇಟ್ಟರೆ ಸಮಾಧಾನ ಆಗೋದು. ಇದು ಮೇನ್ ಡೋರ್ ಅಲ್ಲ, ಸೈಡಲ್ಲಿ ಎಲ್ಲೆಲ್ಲಿ ಡೋರೆಲ್ಲ ಇರ್ತದೆ ಅಲ್ಲೆಲ್ಲ ಈಗ ಹೋಗಿ ಒಂದು ಸೇವೆ ಇದ್ದೇ ಇರುತ್ತೆ. ಇದು ಆ್ಯಸ್ ಯೂಶ್ವಲ್ ಎಲ್ಲ ದಿನ ಇರುವಂಥ ಏನೋ ಒಂದೊಂದು ಆ್ಯಕ್ಟಿವಿಟಿ ಅಷ್ಟೇ. ಆ್ಯಕ್ಚುಲಿ ಹಬ್ಬದ ದಿನ ನಮಗೆ ಕೂಡ ಎಲ್ಲೋ ಒಂಥರ ಎಕ್ಸ್ಟ್ರಾ ಪವರ್ ಬಂದಾಗ ಆಗುತ್ತೆ. ಅದೆಷ್ಟು ಅಡುಗೆ ಮಾಡ್ತೇವೆ, ಅದೆಷ್ಟು ಕೆಲಸ ಮಾಡ್ತೇವೆ, ಅದಾದಮೇಲೆ ಚೆನ್ನಾಗಿ ರೆಡಿ ಆಗ್ತೇವೆ, ಎಲ್ಲರ ಜೊತೆ ಖುಷಿಯಾಗಿರ್ತೇವೆ, ಚೆನ್ನಾಗಿ ಊಟ ಮಾಡ್ತೇವೆ. ಆದರೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ನಮಗೆ ಎಷ್ಟು ಸುಸ್ತಾಗಿರುತ್ತೆ ಪ್ರೀವಿಯಸ್ ಡೇ ಅಂತ ಹೇಳಿ. ಸೊ ನಾನು ಕೂಡ ಹಾಗೆ ಯಾವತ್ತು ಏನಾದರೂ ಮಾಡುವಾಗ ತುಂಬ ಎಕ್ಸೈಟಾಗಿ ಮಾಡ್ತೇನೆ. ನಾನು ಮಾಡಿರುವಂತಹ ಡೆಕೋರೇಷನ್ ಅಷ್ಟೊಂದು ಸರಿಯಾಗಿಲ್ಲ ಅಂತೆ, ಸೊ ಕೆಲವೊಂದು ಕಡೆ ಬ್ಲ್ಯಾಂಕ್ ಆಗಿದೆ ಅಂತೆ. ಅದಕ್ಕೆ ನಮ್ಮ ಸರ್ ಬಂದು ಡೆಕೋರೇಷನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮ ಆರುಷ್ ಬಾಕಿ ಇರುವಂತಹ ಕೆಲವೊಂದು ಹೂವನ್ನು ತೆಗೆದು ಮತ್ತೆ ಎಲ್ಲಿಯಾದರೂ ಇಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡ್ತಾ ಇದ್ದಾನೆ. ಆ್ಯಕ್ಚುಲಿ ಬೆಳಗ್ಗೆ ಒಮ್ಮೆ ಆರತಿ ಎಲ್ಲ ಮಾಡಿ ಆಗಿತ್ತು. ಆದರೆ ಆರುಷ್ ಮತ್ತೆ ಮಲ್ಕೊಂಡಿದ್ದ ಅಲ್ವಾ, ಅವನ ಬಟ್ಟೆ ಎಲ್ಲ ಹಾಕಿ ಅವನಿಗೇನೋ ಒಂಥರ ಸ್ಪೆಷಲ್ ಫೀಲಿಂಗ್ ಮತ್ತೆ ಒಮ್ಮೆ ಬರಲಿ ಅಂತ ಹೇಳಿ ಮತ್ತೆ ಆರತಿ ಮಾಡೋದಕ್ಕೆ ಇಲ್ಲಿ ಹೊರಟಿದ್ದೇವೆ ನಾವು. ನೋಡಿ, ನಮ್ಮ ಆರುಷ್ ಮಾತ್ರ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾನೆ. ಅವನನ್ನು ಪಕ್ಕದಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ನಮಗೆ ಕೂಡ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ. ನಂದು ಪೂಜೆ ಆಗ್ತಾ ಇದೆ, ಆದರೆ ಅವನು ಆರತಿ ತಗೊಳ್ತಾ ಇದ್ದಾನೆ. ಅವನು ಪಕ್ಕ ಬೇಗ ಆಗೋಗ್ಬಿಡತ್ತೆ. ನಮ್ಮದು ಕೆಲವೊಮ್ಮೆ ನಮ್ಮ ಊರಿದ್ದು ಭಾಷೆ ಬರುತ್ತೆ, ಪಕ್ಕ ಅಂತ ಹೇಳಿದರೆ ಬೇಗ ಅಂತ ಹೇಳಿ ತುಳುವಲ್ಲಿ. ಸೊ ಕೆಲವೊಂದು ವರ್ಡ್ಸ್ ಹಾಗೆ ಬಂದುಬಿಡುತ್ತೆ, ಅಡ್ಜಸ್ಟ್ ಮಾಡಿಕೊಳ್ಳಿ. ಇದೆಲ್ಲ ನಮ್ಮ ಆರುಷ್ಗೆ ತುಂಬ ಇಷ್ಟ, ಈ ಪೂಜೆ ಮಾಡೋದು, ಈ ಥರ ಆರತಿ ಎಲ್ಲ ತಗೊಳ್ಳೋದು. ಸೊ ಹೇಗಿದ್ದರೂ ಸ್ಪೆಷಲ್ ಡೇ ಅಲ್ಲ, ಅವನನ್ನು ಕೂಡ ಸ್ವಲ್ಪ ಚೆನ್ನಾಗೇ ರೆಡಿ ಮಾಡಿದ್ದೆ. ಅವ್ನು ನೋಡಿ ಆರತಿ ಈ ಥರ ತಗೊಳ್ತಾನೆ. ದೇವಸ್ಥಾನದ ಹತ್ರ ಹೋದಾಗ ಕೂಡ ಹಾಗೆ ಮಾಡ್ತಾನೆ. ಮತ್ತು ನಮಗೆ ಕೂಡ ಆರತಿ ಕೊಡೋದಕ್ಕೆ ಕಲ್ತಿದ್ದಾನೆ ಅವನು. ನನಗೆ ಕೂಡ ಗೊತ್ತಿರಲಿಲ್ಲ ಅವನು ಇದನ್ನೆಲ್ಲ ಕಲ್ತಿದ್ದಾನೆ ಅಂತ ಹೇಳಿ. ಇದಾದಮೇಲೆ ನಾವು ಯುಗಾದಿ ಪಚಡಿ ತಿಂತಾ ಇದ್ದೇವೆ. ನಮ್ದು ಇರೋದು ಸ್ವಲ್ಪ ಭಯ ಪಡ್ತಿದ್ದಾರೆ ಹೇಗಿದೆಯೋ ಏನೋ ಟೇಸ್ಟ್ ಅಂತ ಹೇಳಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ವ ಅದಕ್ಕೆ. ಬಟ್ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ತಿಂದರು. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಆ್ಯಕ್ಚುಲಿ. ಒಂದೇ ಅಂದರೆ ನನಗೆ ಗೊತ್ತಾಗಲಿಲ್ಲ ಎಷ್ಟು ಮಾಡಬೇಕು. ಈಗ ನಾವಿರೋದು 4 ಜನ ಅಲ್ವ, ಹಾಗಾಗಿ ಎಷ್ಟು ಮಾಡಬೇಕಂತ ಗೊತ್ತಾಗಲಿಲ್ಲ. ತುಂಬ ಜಾಸ್ತಿನೇ ಇತ್ತು, ಆದರೂ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲನೂ ಖಾಲಿಯಾಗಿದೆ, ವೇಸ್ಟ್ ಅಂತೂ ಆಗಲಿಲ್ಲ. ನೇಬರ್ಸಿಗೆ ಕೂಡ ಕೊಟ್ಟಿದ್ದೆ, ಮತ್ತು ಉಳಿದದ್ದು ಕೂಡ ನಾವು ರಾತ್ರಿ ಸ್ವಲ್ಪ ತಿಂದು ಹಾಗೆ ಮಲ್ಕೊಂಡು ಬಿಟ್ಟಿದ್ವಿ. ಹಾಗಾಗಿ ಏನು ವೇಸ್ಟ್ ಆಗಲಿಲ್ಲ. ನಮ್ಮ ಆರುಷ್ಗೆ ಅದು ಯಾವುದೇ ದಿನ ಆದರೂ ಇಲ್ಲಿ ಬಂದೊಮ್ಮೆ ಅಲ್ಲಿ ನಿಂತ್ಕೊಂಡಿರುವಂಥ ಏನು JCB, ಟ್ರಕ್ ಮತ್ತು ಟ್ರ್ಯಾಕ್ಟರ್ ಏನೆಲ್ಲ ಇದೆ ಅದನ್ನೊಮ್ಮೆ ನೋಡಬೇಕು, ಆವಾಗ ಮಾತ್ರ ಸಮಾಧಾನ ಆಗೋದು. ನಾನು ಹೆಚ್ಚಾಗಿ ಗೋಲ್ಡ್ ಚೈನ್ ಎಲ್ಲ ಅವನಿಗೆ ಯೂಸ್ ಮಾಡೋದಿಲ್ಲ. ಆದರೆ ಇವತ್ತು ಹೀಗೆ ಚೆನ್ನಾಗಿ ಕಾಣ್ತದೆ ಈ ಡ್ರೆಸ್ಸಿಗೆ ಅಂತ ಹೇಳಿ ಹಾಕಿದೆ. ಅದನ್ನು ಇಟ್ಕೊಂಡು ಕಿಣಿ ಅಂತ ಮಾಡ್ತಾ ಇದ್ದಾನೆ.
ಇನ್ನು ನಮ್ಮದು ಊಟದ ಟೈಮ್. ಇವತ್ತು ನಮಗೆ ಬಾಳೆ ಎಲೆಯಲ್ಲಿ ಊಟ, ಮತ್ತು ಇಷ್ಟು ಬಗೆ ಇದೆ ನೋಡಿ. ಚಟ್ನಿ ಮತ್ತು ಸ್ವಲ್ಪ ಸಲಾಡ್, ಜಾಕ್ ಫ್ರೂಟ್ ಅಂದರೆ ಹಲಸಿನಕಾಯಿ ಮತ್ತು ಕಡಲೆ, ಕ್ಯಾಬೇಜ್, ಜೊತೆಗೆ ಸ್ವಲ್ಪ ಮಾವಿನಕಾಯಿ ಹಾಕಿರುವಂತಹ ಪುಳಿಯೋಗರೆ, ಮತ್ತು ಸ್ವಲ್ಪ ಪಾಯಸ, ಮತ್ತು ನಾನೇ ಮಾಡಿರುವಂತಹ ಹೋಳಿಗೆ, ಅದರ ಜೊತೆಗೆ ಬೇಸನ್ ಲಡ್ಡು, ಬೇಸನ್ ಅಲ್ಲ ಹುರಿ ಕಡಲೆ ಬರುತ್ತಲ್ವ ಅದನ್ನು ಪೌಡರ್ ಮಾಡಿರುವಂತಹ ಲಡ್ಡು, ಜೊತೆಗೆ ಅನ್ನ ಮತ್ತು ಸಾರು. ಇದು ನಮ್ಮ ಇವತ್ತು ಯುಗಾದಿಯ ಊಟ. ನಮ್ಮ ಆರುಷ್ ಎಲೆಯಲ್ಲಿ ಊಟ ಮಾಡೋದು ಇದೇ ಫಸ್ಟ್ ಟೈಮ್. ಅವನೇ ಕೂತ್ಕೊಂಡು ಅವನಿಗಂಥೇಳಿ ಚಿಕ್ಕದೊಂದು ಎಲೆ ಇಟ್ಟಿದ್ನಲ್ವ, ಅದನ್ನು ಒಂದೇ ಸೆಕೆಂಡಲ್ಲಿ ಅವನು ಹರಿದು ಹಾಕಿದ್ದಾನೆ. ಇನ್ನು ಬೇರೆ ಯಾವುದಾದ್ರೂ ಎಲೆಯ ಪೀಸನ್ನು ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತಾನ ಇಲ್ವಾ ಅಂತ ನೋಡಿ ಮತ್ತೆ ಊಟ ಹಾಕಬೇಕು. ಎಲ್ಲರೂ ಒಟ್ಟಿಗೆ ಊಟ ಮಾಡೋದಾ ಅಥವಾ ಒಬ್ಬೊಬ್ಬರೇ ಊಟ ಮಾಡೋದಾ ಅಥವಾ ಆರುಷ್ನನ್ನು ಒಟ್ಟಿಗೆ ಕೂತ್ಕೊಳ್ಳಿಸಿ ಊಟ ಮಾಡಿಸೋದಾ, ಹೀಗೆ ಕನ್ಫ್ಯೂಷನಲ್ಲಿ ಸುಮಾರು ಹೊತ್ತು ಹೋಯಿತು. ಅವನು ನಮಗೆ ಎಲೆಯಲ್ಲಿ ಊಟ ಮಾಡೋದಕ್ಕೆ ಬಿಡ್ತಾನ ಇಲ್ವಾ ಅನ್ನೋದೇ ಏನೋ ಒಂಥರ ಯೋಚನೆ ಆಗಿತ್ತು ನಮಗೆ. ಅವನು ಫಸ್ಟ್ ಟೈಮ್ ನೋಡ್ತಿದ್ದಾನೆ ಈ ಒಂದು ರೀತಿಯ ಊಟ, ಹಾಗೆ ಸ್ವಲ್ಪ ಎಕ್ಸೈಟ್ ಆಗಿರ್ತಿದ್ದ. ಎಲ್ಲರೂ ಜೊತೆ ಸೇರಿ ಊಟ ಮಾಡೋದಕ್ಕೆ ಹೇಗೋ ಮ್ಯಾನೇಜ್ ಮಾಡಿದ್ವಿ. ನಮ್ಮ ಆರುಷ್ ಎಷ್ಟು ಹೊತ್ತು ಕೂತ್ಕೊಂಡು ಊಟ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಎಲೆ ಒಂದು ಸೇಫ್ ಆಗಿದ್ದರೆ ಸಾಕು ಅಂತ ಹೇಳಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾವೆ. ಏನೋ ಸ್ವಲ್ಪ ಸ್ವಲ್ಪ ತೆಗೆದು ತಿಂತ ಊಟ ಮಾಡ್ತಿದ್ದ. ಅದರಲ್ಲಿ ಏನೋ ಎಲ್ಲ ಸ್ಪೆಷಲ್ ಕಾಣ್ತಾ ಇತ್ತಲ್ವ. ನಾನು ತರಕಾರಿಗಳು ಹಾಕಿ ಮಾಡಿರುವಂತಹ ಸಲಾಡಿಗೆ ಸ್ವಲ್ಪ ದಾಳಿಂಬೆ ಬೀಜ ಕೂಡ ಹಾಕಿದ್ದೆ. ಸೊ ಅವನಿಗೆ ದಾಳಿಂಬೆ ಬೀಜ ಅಂದರೆ ಇಷ್ಟ. ಮತ್ತು ಮುಳ್ಳು ಸೌತೆಕಾಯಿ ಇತ್ತು, ಹಾಗೆ ಮ್ಯಾಂಗೋ ಹಾಕಿ ಮಾವಿನಕಾಯಿ ಹಾಕಿ ಮಾಡಿರುವಂತಹ ಪುಳಿಯೋಗರೆಯಲ್ಲಿ ಕೂಡ ನಾನು ಈ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಡಲೆ ಅಂದರೆ ನೆಲಕಡಲೆ ಎಲ್ಲ ಹಾಕಿದ್ನಲ್ವ, ಅದೆಲ್ಲ ಅವನಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ. ಅಲ್ಲಿವರೆಗೆ ನಾವು ಹೇಗೋ ಒಂದು ಮ್ಯಾನೇಜ್ ಮಾಡೋದಕ್ಕಾಯಿತು ಊಟ.
ಸಂಜೆ ಆಗುವಾಗ ನನ್ನ ಬಳೆ ಎಲ್ಲ ಇಟ್ಕೊಂಡು ಸೌಟು ಪಾತ್ರೆ ಎಲ್ಲ ಇಟ್ಕೊಂಡು ನಮ್ಮ ಆರುಷ್ ಅಡುಗೆ ಮಾಡ್ತಾ ಇದ್ದಾನೆ. ಹೀಗೆ ಇರುತ್ತಲ್ವ ಎಲ್ಲರ ಮನೆಯಲ್ಲಿ ಕೂಡ ಮಕ್ಕಳು ನಾವು ಯೂಸ್ ಮಾಡಿರುವಂತಹ ಬಳೆಗಳಾಗಿರಬಹುದು ಅಥವಾ ಯಾವುದೇ ಒಂದು ವಸ್ತುಗಳನ್ನು ಹೀಗೆ ಇಟ್ಕೊಂಡು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅದನ್ನೆಲ್ಲ ಒಂದು ಆಟದ ಸಾಮಾನು ಜೊತೆಗೆ ಇವತ್ತು ಇದನ್ನು ಕೂಡ ನಾವು ಅರೇಂಜ್ ಮಾಡಿ ಇಡೋದಕ್ಕೆ ಆಯಿತು ದಿನ. ಏನೋ ಕೆಲವು ವಸ್ತುಗಳನ್ನೆಲ್ಲ ತೊಗೊಳೋದಿತ್ತು, ಹಾಗಾಗಿ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ. ನಮ್ಮ ಆರುಷ್ಗೆ ಹೊರಗಡೆ ಹೋದಾಗ ಈ ಥರ ಏನಾದರೂ ಸೂಪರ್ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಡಬ್ಬಗಳನ್ನು ನೋಡೋದೇ ಒಂದು ದೊಡ್ಡ ಕೆಲಸ. ಅವನು ಅದೇ ಬಟ್ಟೆಯಲ್ಲಿದ್ದ, ತುಂಬಾ ಕಂಫರ್ಟೇಬಲ್ ಆಗಿದೆ, ಕಾಟನ್ ಅಲ್ವಾ, ಹಾಗೆ ಏನು ಸೆಕೆ ಕೂಡ ಆಗೋದಿಲ್ಲ. ಈ ಸಮ್ಮರಿಗಂತೂ ಬೆಸ್ಟ್ ಅಂತ ಹೇಳಬಹುದು. ಇಷ್ಟೇ ಇವತ್ತಿನ ಈ ವಿಡಿಯೋ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.